ಹಲೋ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟೆಂಟ್ ಆಗಿ ಸಿಗುವಂಥ ಒಂದು ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಇನ್ಕ್ರೀಡ್ ಪರ್ಸನಲ್ ಲೋನ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಅಪ್ಲಿಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕಳಿಸಿರ್ತೀನಿ. ಸೊ ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಲೋನ್ನ ಅಪ್ಲೈ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಇನ್ಕ್ರೀಡ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ನಿಮಗೇನಾದರೂ ಲೋನ್ ಅವಶ್ಯಕತೆ ಇತ್ತು, ನನಗೆ ಎಲ್ಲಿ ಲೋನ್ ಸಿಗ್ತಾ ಇಲ್ಲ, ಒಂದು ಬೆಸ್ಟ್ ಅಪ್ಲಿಕೇಶನ್ ಬೇಕು ಅಂದರೆ ಈ ಒಂದು ಅಪ್ಲಿಕೇಶನ್ ತುಂಬಾ ಬೆಸ್ಟ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅಪ್ಲಿಕೇಶನ್ಗೆ 4.2 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 1 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ನೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾ, ಹಾಗೆ ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ನ ನಾವು ಸಬ್ಮಿಟ್ ಮಾಡ್ಕೋಬೇಕು, ಹಾಗೆ ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಕೂಡ ನಮಗೆ ಲೋನ್ಸಿಗೆ ಆಗಿರ್ಬೋದು, ಹಾಗೆ ಫೈನಾನ್ಸಿಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ಸ್ಟೆಂಟಾಗಿ ಲೋನನ್ನು ಕೊಡ್ತಾ ಇದ್ದಾರೆ, ನಮಗೆ ಅಪ್ ಟು 10 lakhsವರೆಗೂ. ಇಲ್ಲಿ ಕ್ವಿಕ್ಕಾಗಿ ಪರ್ಸನಲ್ ಲೋನ್ ಅಪ್ರೂವಲ್ ಮಾಡ್ತಾರೆ ವಿತಿನ್ 5 minutesಲ್ಲಿ. ಹಾಗೆ ಇದು ಟ್ರಸ್ಟೆಡ್ ಲೋನ್ ಆ್ಯಪ್ ಅಂತಲೂ ಹೇಳ್ಬೋದು. ಇದು ಕೂಡ RBI ರೆಗ್ಯುಲೇಷನ್ಸ್ ರೂಲ್ಸ್ನ ಫಾಲೋ ಕೂಡ ಮಾಡ್ತಾ ಇದೆ. ಸೊ ಇಲ್ಲಿ ಪೇಪರ್ಲೆಸ್ ಕ್ಯಾಶ್ ಲೋನ್ ಆಗಿ ನಮಗೆ ಸಿಗ್ತಾ ಇದೆ. ಇನ್ಸ್ಟೆಂಟಾಗಿ ಸೆಕ್ಯೂರ್ ಆಗಿ ಸೇಫ್ ಆಗಿ ಲೋನನ್ನು ಅಪ್ರೂವಲ್ ಮಾಡ್ತಾರೆ. ಈ ಒಂದು ಅಪ್ಲಿಕೇಶನ್ನ ಫೀಚರ್ಸ್ ಏನು, ಫೀಚರ್ಸ್ ನೋಡೋದಾದರೆ ನಮಗೆ ಇಲ್ಲಿ ಫ್ರೀಯಾಗಿ ಎಲಿಜಿಬಿಲಿಟಿನ ಚೆಕ್ ಮಾಡ್ತಾರೆ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ಆನ್ಲೈನ್ ಮೂಲಕ ಈಸಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬಹುದು. ರಿಯಲ್ ಟೈಮ್ ಟ್ರ್ಯಾಕಿಂಗ್ ಕೂಡ ಇಲ್ಲಿ ಇದೆ. 100% ಆನ್ಲೈನ್ KYC ಪ್ರೋಸೆಸ್ ಅನ್ನೋದು ಇರುತ್ತೆ. ನಮ್ಮ ಒಂದು ಅಪ್ಲಿಕೇಶನಲ್ಲಿ KYC ಪ್ರೋಸೆಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇಲ್ಲಿ 100% ಆನ್ಲೈನ್ ಮುಖಾಂತರ ನಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಕೊಟ್ಟರೆ KYC ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಮಾಡ್ತಾರೆ. ಈ ಒಂದು ಅಪ್ಲಿಕೇಶನ್ ಕೂಡ RBI ರಿಜಿಸ್ಟರ್ಡ್ ಲೋನ್ ಆ್ಯಪ್ ಆಗಿದೆ. ಕೂಡ ಡೆಡಿಕೇಟೆಡ್ ಸಪೋರ್ಟ್ ಫಾರ್ಮ್ ಇನ್ಸ್ಟೆಂಟ್ ಲೋನ್ ಆ್ಯಪ್ ಅಂತಲೂ ನಮಗೆ ಯೂಸ್ ಆಗ್ತಾ ಇದೆ. ಇಲ್ಲಿ EMI ಲೋನ್ ರಿಮೈಂಡರ್ಸ್ ಕೂಡ ನಮಗೆ ಸಿಗ್ತಾ ಇದೆ, ಹಾಗೆ ಶೆಡ್ಯೂಲ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಈ ಒಂದು ಇನ್ಕ್ರೀಡ್ ಲೋನ್ ಆ್ಯಪ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ನಾವು ಯಾಕೆ ಲೋನ್ ಅಪ್ಲೈ ಮಾಡ್ಕೋಬೇಕು, ಯಾಕೆ ನಾವು ಈ ಒಂದು ಅಪ್ಲಿಕೇಶನ್ನ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ ನೋಡೋದಾದರೆ, ನಮಗೆ ಇಲ್ಲಿ ಇನ್ಸ್ಟೆಂಟಾಗಿ ಲೋನನ್ನು ಅಪ್ರೂವಲ್ ಮಾಡ್ತಾರೆ. ಆನ್ಲೈನ್ ಮುಖಾಂತರ ಲೋನ್ನ ಅಪ್ಲೈ ಮಾಡ್ಕೋಬಹುದು. ಹಾಗೆ ಇಲ್ಲಿ 100% ಆನ್ಲೈನ್ ಪ್ರೋಸೆಸ್ ಅನ್ನೋದು ಇರುತ್ತೆ. ಹಾಗೆ ಇಲ್ಲಿ ಕಾಂಪಿಟೇಟಿವ್ ಲೋನ್ ಇಂಟ್ರೆಸ್ಟ್ ನಮಗೆ ಸಿಗ್ತಾ ಇದೆ. ರೇಟಿಂಗ್ ಬಂದುಬಿಟ್ಟು 13.99% ಪರ್ ಆ್ಯನಮ್ ರೀತಿಯಾಗಿ ನಮಗೆ ಇಂಟ್ರೆಸ್ಟ್ ಅನ್ನೋದು ಸಿಗ್ತಾ ಇದೆ. ಇಲ್ಲಿ ಫ್ಲೆಕ್ಸಿಬಲ್ ಲೋನ್ ರೀಪೇಮೆಂಟ್ ಟೆನ್ಯೂರ್ ಕೂಡ ಇರುತ್ತೆ. 12 months to 60 monthsವರೆಗೂ ನಮಗೆ ರೀಪೇಮೆಂಟ್ ಟೆನ್ಯೂರ್ ಅನ್ನೋದು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕಸ್ಟಮೈಸೇಬಲ್ ಲೋನ್, ಕ್ಯಾಶ್ ಲೋನ್, ಹಾಗೆ ಟೆನ್ಯೂರ್ ಕೂಡ ನಮಗೆ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಲೋನ್ ಪ್ರೋಸೆಸ್ ಅನ್ನೋದು ಆಟೋಮೆಟಿಕ್ಕಾಗಿ EMI ಡಿಡಕ್ಷನಿಂದ ನಮಗೆ ಅವೈಲೇಬಲ್ ಆಗ್ತಾ ಇದೆ. ಇಲ್ಲಿ ಒಂದು ಎಕ್ಸಾಂಪಲ್ ನಮಗೆ ನೇಮ್ನ ಕೊಟ್ಟಿದ್ದಾರೆ. ಮಿಸ್ಟರ್ ರೋಹನ್ ಅನ್ನೋರು ಅರ್ಜೆಂಟಾಗಿ ಲೋನ್ ಬೇಕಿತ್ತು ಅಂತ 1 lakh ತೊಗೊಂಡಿರ್ತಾರೆ. ಸೊ ಇವರು ಲೋನ್ ಪ್ರೋಸೆಸ್ಸಲ್ಲಿ ಅಪ್ಲಿಕೇಶನ್ನ ಅಪ್ಲೈ ಮಾಡಿರ್ತಾರೆ. ಆ ಒಂದು ಅಪ್ಲಿಕೇಶನ್ ಏನಿರುತ್ತೆ ವಿತಿನ್ 2 minutesಲ್ಲಿ ಇವರಿಗೆ ಅಪ್ರೂವಲ್ ಆಗಿರುತ್ತೆ. ಲೋನ್ ಆದ ನಂತರ ಇವರಿಗೆ ಈ ರೀತಿಯಾಗಿ ಇಲ್ಲಿ ವರ್ಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲೋನ್ ಅಮೌಂಟ್ ಬಂದುಬಿಟ್ಟು 1 lakh ಆಗಿ ತೊಗೊಂಡಿರ್ತಾರೆ. ಈ ಒಂದು 1 lakh ಲೋನ್ ಅಮೌಂಟ್ಗೆ ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು 3,540 rupees ಆಗಿರುತ್ತೆ, GSTನ ಆ್ಯಡ್ ಮಾಡಿ. ಹಾಗೆ ಇಲ್ಲಿ ಲೋನ್ ಅಮೌಂಟ್ ಇವರಿಗೆ ಬಂದಿರೋದು 96,450 ಆಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಈ ಒಂದು ಪ್ರೊಸೆಸಿಂಗ್ ಫೀಸ್ GSTನ ಕಟ್ ಮಾಡಿಕೊಂಡು. ಹಾಗೆ ಲೋನ್ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 21% ಪರ್ ಆ್ಯನಮ್ ರೀತಿಯಾಗಿ ಕೊಡ್ತಾ ಇದ್ದಾರೆ. ಮಂತ್ಲಿ EMI ಬಂದುಬಿಟ್ಟು ಇವರಿಗೆ 3,767.5 rupees ಆಗಿ ಮಂತ್ಲಿ EMIನ ಕಟ್ಟಬೇಕಾಗುತ್ತೆ. 36 monthsವರೆಗೂ ಇವರು ಕಟ್ಟಬೇಕು. ಟೋಟಲ್ ಲೋನ್ ರೀಪೇಮೆಂಟ್ ಇವ್ರದ್ದು 1,35,630 rupees ಇವರಿಗೆ ಆಗಿರುತ್ತೆ. ನೀವು ನೋಡಿದ್ರಲ್ವ ಯಾವ ರೀತಿಯಾಗಿ ನೀಟಾಗಿ ಎಕ್ಸಾಂಪಲ್ ಮೂಲಕ ಇವರು ನಮಗೆ ಲೋನ್ ಇಂಟ್ರೆಸ್ಟ್, ಹಾಗೆ ಪ್ರೊಸೆಸಿಂಗ್ ಫೀಸ್, ರೀಪೇಮೆಂಟ್ ಟೆನ್ಯೂರ್ ಎಲ್ಲ ಹೇಳಿದ್ದಾರೆ ಅಂತ. ಇದೇ ರೀತಿಯಾಗಿ ನಿಮಗೂ ಕೂಡ ಇಲ್ಲಿ ಅವೈಲೇಬಲ್ ಮಾಡ್ತಾರೆ. ಹಾಗೆ ಇಲ್ಲಿ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಬಂದುಬಿಟ್ಟು 16% to 60%ವರೆಗೂ ರೇಂಜಸನ್ನು ಕೊಡ್ತಾ ಇದ್ದಾರೆ.
ಈ ಒಂದು ಅಪ್ಲಿಕೇಶನಲ್ಲಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮಗೆ ಏನೆಲ್ಲ ಎಲಿಜಿಬಿಲಿಟಿ ಅನ್ನೋದು ಇರಬೇಕಾಗುತ್ತೆ ಅಂತಂದರೆ, ಸೊ ನಾವು ಮೊದಲೇದಾಗಿ ಇಂಡಿಯನ್ ಸಿಟಿಸನ್ ಆಗಿರಬೇಕಾಗತ್ತೆ. ಹಾಗೆ ನಮ್ಮ ಒಂದು ಏಜ್ ಬಂದುಬಿಟ್ಟು 21 ಇಯರ್ಸ್ ಮೇಲೆ ಇರಬೇಕು, 55 ಇಯರ್ಸ್ ಒಳಗಡೆ ಇರಬೇಕಾಗತ್ತೆ. ಹಾಗೆ ಇಲ್ಲಿ ಇನ್ಕಮ್ ಎಲಿಜಿಬಿಲಿಟಿ ಕೂಡ ನಮಗೆ ಬೇಕಾಗುತ್ತೆ. ಸೊ ಪರ್ಸ್ನಲ್ ಲೋನ್ಗೆ ನಮಗೆ 15,000 ಸ್ಯಾಲ್ರಿ ಅನ್ನೋದು ಇರಬೇಕಾಗುತ್ತೆ. 15,000ಕ್ಕಿಂತ ಮೇಲೆ ಇದ್ರೂ ಕೂಡ ನಡೆಯುತ್ತೆ. ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಇನ್ಕಮ್ ಬಂದುಬಿಟ್ಟು 25,000 ಮೇಲೆ ಇರಬೇಕಾಗುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಸ್ಕೋರ್ ಬಂದುಬಿಟ್ಟು ನಮ್ಮದು 700+ ಇರಬೇಕಾಗುತ್ತೆ. ಸೊ ಇಲ್ಲಿ 700+ ಮೇಲೆ ಇತ್ತು ಅಂದರೆ ನಮಗೆ ಈಸಿಯಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ. ಅದಕ್ಕಿಂತ ನಿಮ್ಮದು ಕಡಿಮೆ ಇತ್ತು ಅಂದರೆ ಲೋನ್ ಅನ್ನೋದು ಸ್ವಲ್ಪ ಡಿಲೇ ಆಗುತ್ತೆ ಗಾಯ್ಸ್. ಸೊ ನೀವು ಕ್ರೆಡಿಟ್ ಸ್ಕೋರ್ನ ಚೆನ್ನಾಗಿ ಮೇಂಟೈನ್ ಮಾಡಿದರೆ ನಿಮಗೆ ಇಲ್ಲಿ ಲೋನ್ ಅನ್ನೋದು ಅಪ್ರೂವಲ್ ಮಾಡ್ತಾರೆ. ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೋಬೇಕು ಈ ಒಂದು ಅಪ್ಲಿಕೇಶನಲ್ಲಿ ಅಂದರೆ, ಡೌನ್ಲೋಡ್ ಮಾಡ್ಕೋಬೇಕು ಈ ಒಂದು ಲೋನ್ ಆ್ಯಪ್ನ. ಹಾಗೆ ಇಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಅನ್ನೋದು ಏನಿರುತ್ತೆ, ಆನ್ಲೈನ್ ಮೂಲಕ ನಾವು ಲೋನ್ ಅಪ್ಲಿಕೇಶನ್ನ ಫಿಲಪ್ ಮಾಡ್ಕೋಬೇಕು. ಹಾಗೆ ಲಾಸ್ಟ್ಗೆ ನಮಗೆ ಲೋನ್ ಅನ್ನೋದು ಇನ್ಸ್ಟೆಂಟಾಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ವಿತಿನ್ 5 ಮಿನಿಟ್ಸಲ್ಲಿ. ಜಸ್ಟ್ ನಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇತ್ತು ಅಂದರೆ ಈಸಿಯಾಗಿ ನಮಗೆ ಲೋನ್ ಅನ್ನೋದು ಕೊಡ್ತಾರೆ. ನೋಡಿದ್ರೆ ಜಸ್ಟ್ 3 ಸ್ಟೆಪ್ಪಿಂದ ನಮಗೆ ಲೋನನ್ನು ಅಪ್ರೂವಲ್ ಮಾಡ್ತಾರೆ. ನಾವು ಈ ಒಂದು ಪರ್ಸ್ನಲ್ ಲೋನ್ನ ಹಲವಾರು ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡ್ಕೋಬಹುದು. ವೆಡ್ಡಿಂಗ್ ಎಕ್ಸ್ಪೆನ್ಸಸ್, ಟ್ರಾವೆಲ್ ಆ್ಯಂಡ್ ವೆಕೇಷನ್ಸ್, ಎಜುಕೇಷನ್ ಕೋರ್ಸಸ್, ಮೆಡಿಕಲ್ ಎಮರ್ಜೆನ್ಸೀಸ್, ಹೋಮ್ ರೆನೋವೇಷನ್, ಕ್ರೆಡಿಟ್ ಕಾರ್ಡ್ ಬಿಲ್ಸ್, ಈ ರೀತಿಯಾಗಿ ಹಲವಾರು ಪರ್ಪಸ್ಗೆ ನಾವು ಯೂಸ್ ಮಾಡ್ಕೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು RBI ರಿಜಿಸ್ಟರ್ಡ್ ಇನ್ಸ್ಟಂಟ್ ಪರ್ಸ್ನಲ್ ಲೋನ್ ಆ್ಯಪ್ ಅಂತಲೇ ನಾವು ಹೇಳ್ಬೋದು. ಬಿಕಾಸ್ ಇಲ್ಲಿ 4 lakh ಹ್ಯಾಪಿ ಬಾರೋವರ್ಸ್ ಅನ್ನೋದು ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ 18,000 crore ಪ್ಲಸ್ ಪರ್ಸ್ನಲ್ ಲೋನ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ 8,000+ ಸ್ಟೂಡೆಂಟ್ಸ್ ಕೂಡ ಫೈನಾನ್ಸ್ ಮಾಡಿದ್ದಾರೆ. ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ನ ಫೀಚರ್ಸ್ ಆಗಿರ್ಬೋದು, ಪ್ರೋಸೆಸ್, ಅಪ್ಲಿಕೇಶನ್ನ ಅಪ್ಲೈ ಮಾಡುವಂಥ ಸ್ಟೆಪ್ಸ್ ಯಾವ ರೀತಿಯಾಗಿರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಸೊ ಬನ್ನಿ ನನ್ನ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ನಮಗೆ ಅಪ್ ಟು 10 lakh ಲೋನ್ ಅನ್ನೋದು ಅಪ್ರೂವಲ್ ಮಾಡ್ತಾರೆ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ನೀವಿಲ್ಲಿ ನೋಡಿದ್ರಲ್ವ ನನ್ನ ಒಂದು ಕ್ರೆಡಿಟ್ ಸ್ಕೋರ್ ತುಂಬಾ ಚೆನ್ನಾಗಿರೋದಕ್ಕೆ ನಾನು ಲಾಗಿನ್ ಅಂತ ತೋರಿಸ್ತಾ ಇದೆ. ಸೊ ಲಾಗಿನ್ ಆಗಿದ್ದೀನಿ ನಾನು ಈ ಒಂದು ಅಪ್ಲಿಕೇಶನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಬೇಸಿಕ್ ಡೀಟೇಲ್ಸನ್ನ ಕೇಳುತ್ತೆ. ನಾನು ಆಗಲೇ ಹೇಳಿದೆ ಅಲ್ವಾ, ಜಸ್ಟ್ 3 ಸ್ಟೆಪ್ಸಿಂದ ನಮಗೆ ಇಲ್ಲಿ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ ಅಂತ. ಮೊದಲೇದಾಗಿ ಮೇಲೆ ನೀವು ನೋಡ್ತಾ ಇರ್ಬೋದು ಲಾಗಿನ್ ಆಗಬೇಕಾಗುತ್ತೆ. ಆ ನಂತರ ನಮ್ಮ ಒಂದು ಡೀಟೇಲ್ಸ್ನ ನಾವು ಬೇಸಿಕ್ ಡೀಟೇಲ್ಸ್ನ ಎಂಟರ್ ಮಾಡಿಕೊಂಡು ಫೈನಲ್ ಸ್ಟೆಪ್ ಬಂದುಬಿಟ್ಟು ನಮಗೆ ಆಫರನ್ನು ಮಾಡ್ತಾರೆ. ಸೊ ಆ ಒಂದು ಆಫರ್ನ ನಾವು ನೋಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ ಬೇಸಿಕ್ ಡೀಟೇಲ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಬೇಸಿಕ್ ಡೀಟೇಲ್ಸಲ್ಲಿ ನಮ್ಮ ಒಂದು ಡೇಟ್ ಆಫ್ ಬರ್ತ್ನ ನಾವು ಆ್ಯಡ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಜೆಂಡರ್, ಮೇಲ್ ಇದೀವಾ ಫೀಮೇಲ್ ಇದೀವಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಪಿನ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಎಲಿಜಿಬಿಲಿಟಿ ಚೆಕ್ ಮಾಡ್ಕೋಬೇಕು ಅಂದರೆ ಮ್ಯಾಚುವಲ್ ಸ್ಟೇಟಸನ್ನು ಕೇಳ್ತಾ ಇದೆ. ಸೊ ನೀವೇನಾದರೂ ಮ್ಯಾರಿಡಾ, ಸಿಂಗಲ್ಲ, ಡಿವೋರ್ಸಾ, ಈ ರೀತಿಯಾಗಿ ಇಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಏನಿದೆ ಅದನ್ನು. ನೆಕ್ಸ್ಟ್ ಕರೆಂಟ್ ಅಡ್ರೆಸ್, ಕರೆಂಟ್ ರೆಸಿಡೆನ್ಸ್ ಟೈಪ್ ಏನದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾವೇನಾದರೂ ಓನ್ಡ್ ಇದ್ದೀವಾ ಅಂದರೆ ನಮ್ಮ ಒಂದು ಮನೆ ಸ್ವಂತ ಇದೆನಾ, ಅಥವಾ ಬಾಡಿಗೆನಲ್ಲಿದ್ದೀವಾ, ಅಥವಾ PGನಲ್ಲಿದ್ದೀವಾ, ಈ ರೀತಿಯಾಗಿ ಹಲವಾರು ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಸೊ ನಿಮ್ಮ ಒಂದು ಆಪ್ಷನ್ ಯಾವುದಿದೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಇಮೇಲ್ ID ನ ನೀವು ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಪರ್ಪಸ್ ಮೇಲೆ ನಿಮಗೆ ಯಾಕೆ ಈ ಒಂದು ಲೋನ್ ಬೇಕಾಗಿದೆ ಅನ್ನೋ ಒಂದು ರೀಸನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ನಮ್ಮ ಒಂದು ಎಂಪ್ಲಾಯ್ಮೆಂಟ್ ಟೈಪ್ನ ಕೇಳ್ತಾ ಇದೆ. ಸೊ ನಾವೇನಾದರೂ ಸ್ಯಾಲ್ರಿಡ್ ಪರ್ಸನಾ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಥವಾ ಇನ್ಕಮ್ಮೇ ಇಲ್ವಾ, ಯಾವ ರೀತಿಯಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮಂತ್ಲಿ ಇನ್ಕಮ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಒಂದು ಕಂಪನಿ ನೇಮ್ನ ನೀವು ಎಂಟರ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಎಲ್ಲ ಡೀಟೇಲ್ಸ್ ಕೊಟ್ಟ ನಂತರ ನನ್ನ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಲೋನ್ನ ಅಪ್ರೂವಲ್ ಮಾಡಿದ್ದಾರೆ. ಫೈನಲ್ ಆಗಿ ನನ್ನ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ನಾನು ಅಪ್ಲೋಡ್ ಮಾಡಿಕೊಂಡೆ, ಹಾಗಾಗಿ ನನಗೆ ಲೋನ್ ಅನ್ನೋದು ಅಪ್ರೂವಲ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ನಾವು ಈಸಿಯಾಗಿ ಲೋನನ್ನು ಅಪ್ಲೈ ಮಾಡ್ಕೋಬಹುದಾಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು 3 ಸ್ಟೆಪ್ಸ್ನ ಕೊಟ್ಟಿದ್ದಾರೆ. ಸೊ ನಾನು ಕೂಡ 3 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೆ. ಲಾಗಿನ್ ಅನ್ನೋ ಒಂದು ಫಸ್ಟ್ ಸ್ಟೆಪ್ನ, ಹಾಗೆ ನನ್ನ ಒಂದು ಬೇಸಿಕ್ ಡೀಟೇಲ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು ಸೆಕೆಂಡ್ ಸ್ಟೆಪ್ನ, ಹಾಗೆ ಆಫರ್ನ ಕೊಟ್ಟ ನಂತರ ನಾನು ಅಪ್ರೂವಲ್ ಮಾಡ್ಕೊಂಡಿದ್ದಕ್ಕೆ ನನ್ನ ಒಂದು ಲೋನ್ ಕಂಪ್ಲೀಟ್ ಆಗಿದೆ. ನೀವು ಕೂಡ ಇದೇ ರೀತಿಯಾಗಿ ಲೋನ್ನ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಒಂದು ಪರ್ಪಸ್ಗೆ ಲೋನ್ನ ಯೂಸ್ ಮಾಡಿಕೊಂಡು ರೀಪೇಮೆಂಟ್ ಕೂಡ ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಎನಿ ಡ್ಯೂ ಚಾರ್ಜಸ್ ಅನ್ನೋದು ಬೀಳೋದಿಲ್ಲ. ಸೊ ನೀವು ಹ್ಯಾಪಿಯಾಗಿ ಈ ಒಂದು ಲೋನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್.